ನಮಸ್ಕಾರ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ ಸ್ವಾಗತ. ನಾನು ಸಮಸ್ತ ನಾಡಿನ ಜನತೆಗೆ ಶಿಕ್ಷಣ ಇಲಾಖೆಯಲ್ಲಿ ಈಗ ಒಂದು ಹೊಸ ಪರ್ವ ಆರಂಭವಾಗಿದೆ. ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವುದು ಚಿಕ್ಕಮಗಳೂರು ಜಿಲ್ಲೆ ಪ್ರತಿಭಾ ಕಾರಂಜಿ. ಈ ಒಂದು ಪ್ರತಿಭಾ ಕಾರಂಜಿಯ ಅದ್ದೂರಿಯಾಗಿ ತರೀಕೆರೆ ತಾಲೂಕಿನ ಅಜ್ಜಂಪುರ ಮತ್ತು ಬುಕ್ಕಾಂಬುದಿ ಕ್ಲಸ್ಟರ್ ಮಟ್ಟದ ಕಿರಿಯ ಮತ್ತು ಹಿರಿಯ ಹಾಗೂ ತರೀಕೆರೆ ಅಜ್ಜಂಪುರ ಸಿ ವಲಯ ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕಲೋತ್ಸವ ಕಾರ್ಯಕ್ರಮವನ್ನು ಅಜ್ಜಂಪುರದ ಕನ್ನಡ ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಈ ಒಂದು ಕಾರ್ಯಕ್ರಮವನ್ನ ಜಿಲ್ಲಾ ಉಪನಿರ್ದೇಶಕರಾದಂತಹ ಟಿ ತಿಮ್ಮರಾಜು ಅವರು ಉದ್ಘಾಟಿಸಿದರು. ಒಂದು ಕಾರ್ಯಕ್ರಮದ ನಂತರ ಉದ್ಘಾಟಿಸಿದ ನಂತರ ಮಹಿಳಾ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಕೋಲಾಟವನ್ನು ಪ್ರತಿಭಾ ಕಾರಂಜಿಗೆ ಎಲ್ಲರ ಮಕ್ಕಳಿಗೆ ನ್ಯಾಯ ದೊರಕಿಸುವ ಮೂಲಕವಾಗಿ ಎಲ್ಲರೂ ಸಹ ಕಲೆಗೆ ಒಂದು ಮಹತ್ವ ಕೊಡಿ ಅಂತ ಹೇಳಿದರು. ಮೀರಿಸೋ ರೀತಿ ರಾಜ್ಯ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಆಯೋಜನೆ ಮಾಡಿದಂತ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತೆ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಜೊತೆ ಬಂದ್ವಿ. ಆ ಕುಂಭಮೇಳವನ್ನು ಒಟ್ಟಂತೆ ಎಲ್ಲ ಮಕ್ಕಳನ್ನ ನೆನಪು ಮಾಡ್ಕೋಬೇಕು. ಯಾಕೆಂದ್ರೆ ಸುಮಾರು ಹೊತ್ತು ಪಾಪ ಹಸಿದು ಹೊಟ್ಟೆಗಳೆಲ್ಲ ಅವರು ನಿಂತಿದ್ರು. ನನಗಾದ್ರೂ ತುಂಬಾ ಆಶ್ಚರ್ಯ ಅನ್ನಿಸ್ತು. ಮಕ್ಕಳು ಅಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಂಥದ್ದು ನಿಜಕ್ಕೂ ಅವ್ರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಎತ್ತಿನ ಬಂಡಿಗಳ ಜೊತೆ ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಸಹಕರಿಸಿದಂತ ಅವ್ರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಬೇರೆ ಬೇರೆ ಶಾಲೆಗಳಿಂದ ನಾನಾಗ್ಲೇ ನಮ್ಮ ಒಂದು ಶಾಲೆಗೆ ಆ ಶಕ್ತಿ ಇದೆ, ನಮ್ಮ ಮಾತುಗಳಿಗೆ ಶಕ್ತಿ ಇಲ್ಲ. ಹಾಗಾಗಿ ತರಗತಿ ಕೋಣೆಗಳಲ್ಲಿ ಕೂಡ ಶಿಕ್ಷಕರಾದವರು ಆ ರೀತಿ ವಿಭಿನ್ನವಾಗಿ ತರಗತಿ ಕೋಣೆ ಕೂಡ ಸೆಳೆದಿಟ್ಕೋಬೇಕು ಮಕ್ಕಳನ್ನ. ಆ ರೀತಿ ಕೆಲಸ ಕಾರ್ಯಗಳನ್ನ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಮಾಡಿದ್ರೆ ಮಾತ್ರ ಮಕ್ಕಳನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಏನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿರುವಂತ ಎಲ್ಲ ಮಕ್ಕಳು, ನಿಮ್ಮ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ. ಒಬ್ಬರೇ ಗೆಲ್ಲೋದು, ಎಲ್ಲರೂ ಗೆಲ್ಲಕ್ಕಾಗಲ್ಲ. ಇನ್ನೊಬ್ರು 2ನೇ ಸ್ಥಾನ ಬರ್ತಾರೆ, ಇನ್ನೊಬ್ರು 3ನೇ ಸ್ಥಾನ ಬರ್ತಾರೆ. ಆದ್ರೆ ನಿಮ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಅದೇ ಮುಖ್ಯವಾದಂಥದ್ದು. ಬೇರೆ ಬೇರೆ ಮಕ್ಕಳು ನಿಮ್ ಜೊತೆ ಇದ್ದಂಥವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಕಿಲ್ಲ, ನಿಮ್ಗಷ್ಟೇ ಸಿಕ್ಕಿದೆ ಅಂದ್ರೆ ನಿಮ್ಗೊಂದು ಆಪರ್ಚುನಿಟಿ, ನಿನ್ನಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅಂತೇಳಿ ಗುರುತಿಸಿ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಇಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿ, ಮತ್ತೆ ಏನು ತೀರ್ಪುಗಾರರು ಇದ್ದೀರಿ, ತೀರ್ಪನ್ನ ಕೊಡಬೇಕಾದ್ರೆ ಯಾವುದೇ ಪೂರ್ವಗ್ರಹ ಪೀಡಿತರಾಗಿ ತೀರ್ಪುಗಳನ್ನ ಕೊಡಬಾರ್ದು. ಮಗು ಏನು ಪರ್ಫಾರ್ಮ್ ಮಾಡುತ್ತೆ ಅದನ್ನ ಆಧರಿಸಿ ತೀರ್ಪುಗಳನ್ನ ಕೊಡಬೇಕು ಅಂತ ಹೇಳ್ತಾ, ಬಂದಂತ ಮಕ್ಕಳೇನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ, ಮುಂದೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗೋ ರೀತಿ ತಾವುಗಳು ಪ್ರಯತ್ನ ನಡೆಸಿ, 4 ಕೋಣೆಗಳ ಮಧ್ಯೆ ಏನು ಶಿಕ್ಷಣ ನಡೀತದೆ, ಅಂಕಗಳಿಂದ ಇವತ್ತು ನಾವೆಲ್ಲ ಓಡ್ತಾ ಇದೀವಿ. ಪೋಷಕರು ಸಹಿತ ಸೇರಿ ಇಲಾಖೆ ಕೂಡ ಅಂಕಗಳಿಂದ ಬಿದ್ದಿದ್ದೀವಿ. ರಿಸಲ್ಟ್ ಅಷ್ಟೇ ಕೇಳ್ತೀವಿ ನಾವು. ನೀವು ಎಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನ ಮಕ್ಕಳಿಗೆ ಕಲಿಸಿದಿರಿ, ಅಥವಾ ಈ ಮಗು ಏನ್ ಬೇರೆ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರೀಕ್ಷಾ ಫಲಿತಾಂಶ ಏನಾಗಿದೆ ಅಂತೇಳಿ ನೋಡುವಂತ ಒಂದು ಪರಿಪಾಠ ಇದೆ ಇಂಥ ಕಾಲಘಟ್ಟದಲ್ಲಿ. ಅದನ್ನ ಸ್ವಲ್ಪ ಹೋಗ್ಲಾಡಿಸ್ಬೇಕು. ಯಾಕೆಂದ್ರೆ ಎಲ್ಲ ಜಿಲ್ಲಾ ಡಿಡಿಪಿ ಆದಂತಹ ತಿಮ್ಮರಾಜ್ ಅವರಿಗೆ ಅಜ್ಜಂಪುರ ಮತ್ತು ತರೀಕೆರೆ ತಾಲೂಕಿನ ಪರವಾಗಿ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನ ಮಾಡಲಾಯಿತು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಎಚ್.ಎಂ. ಪರಶುರಾಮಪ್ಪ ಅವರು ಮಾತನಾಡುತ್ತಾ, ನಮ್ಮ ತಾಲೂಕಿನಲ್ಲಿ 18 ಶಾಲಾ ವಲಯಗಳಿದ್ದು ಅದರಲ್ಲಿ 9 ಕ್ಲಸ್ಟರ್ಗಳ ಲೆವೆಲಲ್ಲಿ ಒಂದು ಪ್ರತಿಭಾ ಕಾರಂಜಿ ನಡೀತಿದೆ. ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲರೂ ಸಹ ತೀರ್ಪನ್ನ ಉತ್ತಮ ರೀತಿಯಲ್ಲಿ ಕೊಡಬೇಕು, ಆಗ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆ ಹೊರಬರಲಿಕ್ಕೆ ಸಾಧ್ಯ ಎಂದು ಹೇಳಿದ್ದಾರೆ. ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ. ನಮ್ಮ ತಾಲೂಕಿನಲ್ಲಿ 18 ಕ್ಲಸ್ಟರ್ಗಳಿದೆ. 18 ಕ್ಲಸ್ಟರಲ್ಲಿ 9 ಸ್ಥಳಗಳಲ್ಲಿ ಪ್ರಾಥಮಿಕ ಶಾಲೆಯ ಪ್ರತಿಭಾ ಕಾರಂಜಿ ನಡೀತದೆ. ಹಾಗೆ 45 ಪ್ರೌಢಶಾಲೆಗಳನ್ನು ಸೇರಿಸಿ ABCD ಅಂತ 4 ವಲಯಗಳನ್ನು ಮಾಡಿದ್ದೇವೆ. ಇಲ್ಲಿ C ವಲಯದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಒಂದು ಸೂಕ್ತ ವೇದಿಕೆ ಮೂಲಕ ಹೊರತಂದು ಅವರನ್ನು ಉತ್ತಮ ನಾಗರಿಕ ಗುಣಗಳನ್ನು ಬೆಳೆಸಲಿಕ್ಕೆ ನಾವು ಶಾಲಾ ಕಾಲೇಜಿನಲ್ಲಿ ಏರ್ಪಾಡು ಮಾಡ್ತಿದ್ದೇವೆ. ಶಿಕ್ಷಣದ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಹಭಾಗಿತ್ವದಲ್ಲಿ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಮಾಡಿಕೊಳ್ತಾ, ಹಾಗೂ ಈ ಶಾಲೆಗೆ ಬಂದಿರತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರು, ಬಂಧುಗಳು, ಪೋಷಕ ಬಂಧುಗಳು ಎಲ್ಲರೂ ಅತ್ಯುತ್ತಮ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸಿಕೊಡಿ ಅಂತ ಕೇಳಿ ನನ್ನ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಈ ಒಂದು ಕಾರ್ಯಕ್ರಮವು ಪ್ರಾರಂಭವಾಗಿ ಅಜ್ಜಂಪುರದ ಕಿಳ್ಳಮ್ಮ ದೇವಿಯ ಒಂದು ಆವರಣದಲ್ಲಿ
ಪೂರ್ಣ ಕುಂಭ ಹೊತ್ತಂತಹ ವಿದ್ಯಾರ್ಥಿನಿಯರು ಅವರಿಗೆ ಒಂದು ಚಾಲನೆಯನ್ನ ಉಪನಿರ್ದೇಶಕರಾದ ತಿಮ್ಮರಾಜು ನೀಡಿದರು. ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಒಂದು ಗ್ರಾಮ ದೇವತೆಯಾದಂತಹ ಶ್ರೀ ಕೀಳಮ್ಮ ದೇವಿ ಆವರಣದಿಂದ ಈ ಒಂದು ಕಾರ್ಯಕ್ರಮ ಆರಂಭವಾಗಿ ನಂತರ ಒಂದು ಶಾಲೆಯ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಆಗಮಿಸುವ ಚಿತ್ರದಲ್ಲಿ ವಿಶೇಷ ರೀತಿಯಲ್ಲಿ ಕಂಡುಬಂತು. ಅದರಲ್ಲೂ ಸಹ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಪೂರ್ಣ ಕುಂಭವನ್ನು ಹೊತ್ತಿರುವುದು ವಿಶೇಷ ರೀತಿಯಲ್ಲಿ ಕಂಡುಬಂದಿತು. ಹಾಗೆ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಸ್ವಾಗತವಾಗಿ ಒಂದು ರಂಗೋಲಿಯನ್ನು ಬಿಡಿಸಿರುವ ಚಿತ್ರದಲ್ಲಿ ಕಾಣ್ತಿದ್ವಿ. ಅದೇ ರೀತಿ ಮಕ್ಕಳು ಸಹ ಉತ್ಸುಕರಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಈ ಒಂದು ರಂಗೋಲಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಒಂದು ನವೆಂಬರ್ ಆದ್ದರಿಂದ ಕನ್ನಡ ರಾಜ್ಯೋತ್ಸವ ಸಹ ಇದೇ ಸಂದರ್ಭದಲ್ಲಿ ಆಚರಣೆ ಮಾಡಿದ್ದು. ಅದರ ಫ್ಲಾಗ್ ಅನ್ನು ಸಹ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ವೇದಿಕೆಯ ಮೇಲೆ ಒಂದು ಕಾರ್ಯಕ್ರಮವನ್ನ ಜಯರಾಮ್ ಅವರು ಸುಸೂತ್ರವಾಗಿ ನಿರೂಪಣೆಯನ್ನು ಮಾಡಿದರೆ ಇದರ ನಿರ್ವಹಣೆಯನ್ನ ಎಚ್ ಎನ್ ಪ್ರಸನ್ನ ಅವರು ವಹಿಸಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ನಾಡಗೀತೆ ಮತ್ತು ರೈತ ಗೀತೆಯರು, ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಸಹ ಒಂದು ಹಾಡನ್ನು ಹಾಡುವ ಮೂಲಕವಾಗಿ ಎಲ್ಲರ ಪ್ರೇಕ್ಷಕರ ಒಂದು ಮನಗೆದ್ದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆನಂದಪ್ಪನವರು, ಎಚ್ ರವಿಯವರು, ವಿಜಯ್ ಕುಮಾರ್ ಅವರು, ಸೋಮಶೇಖರಪ್ಪನವರು, DTP ಆದಂತಹ ತಿಮ್ಮರಾಜ್ ಅವರವರು, ಹಾಗೆ ಉಪಾಧ್ಯಕ್ಷರಾದ ಕೇಶವಮೂರ್ತಿಯವರವರು, ಆಮೇಲೆ ಪುಟ್ಟಸ್ವಾಮಿ ಅವರು, ದೇವೇಂದ್ರಪ್ಪನವರು, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕುಮಾರಪ್ಪನವರು ಹಾಗೆಯೇ ಪರಮೇಶ್ವರ್ ಅವರು ಇದ್ದಾರೆ. ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಜ್ಜಂಪುರ ಮತ್ತು ಬುಕ್ಕಾಮೂದಿ ಕ್ಲಸ್ಟರ್ನ ಹಾಗೂ ಅಜ್ಜಂಪುರ ಮತ್ತು ತರೀಕೆರೆ ಸಿ ವಲಯ ಮಟ್ಟದ ಎಲ್ಲಾ ಶಾಲಾ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಹಾಗೂ ಎಲ್ಲಾ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ವಿಶೇಷ ರೀತಿ ಕಂಡುಬಂತು. ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಒಂದು ಕ್ಲೈಮ್ ಮಾಡಲಿಂಗ್ ಅನ್ನು ಸಹ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಜಡ್ಜಸ್ ಸಹ ಈ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ಜಡ್ಜ್ ಅನ್ನು ಮಾಡಿದ್ರು. ಒಟ್ಟಾರೆಯಾಗಿ ನೋಡಿದ್ರೆ ಕ್ಲೈಮ್ ಮಾಡಲಿಂಗ್ ಅನ್ನು ನೋಡ್ತಾ ಇದ್ದೇವೆ. ರೀತಿಯಾಗಿ ಆ ಒಂದು ಪ್ರೌಢಶಾಲಾ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಒಂದು ರಂಗೋಲಿಯನ್ನು ಬಿಡಿಸುವ ಮೂಲಕವಾಗಿ ತಮ್ಮ ಕೈ ಚಳಕವನ್ನ ಪ್ರದರ್ಶನ ಮಾಡಿದ್ದಾರೆ ಎನ್ನುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ವಿಶೇಷ ರೀತಿಯಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಅರ್ಧನಾರೀಶ್ವರ LPS ವಿಭಾಗದಿಂದ ಅರ್ಧನಾರೀಶ್ವರ ಒಂದು ಪಾತ್ರವನ್ನ ಒಂದು ಪುಟ್ಟ ಮಗು ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಹೀಗೆ ಸಾಥನ್ನ ಒಂದು ಪೋಷಕರು ಸಹ ಮಾಡ್ತಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಒಂದು ನೃತ್ಯವನ್ನ ಮಾಡೋದು ನೋಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನೋಡ್ತಾ ಇರೋದು ಒಂದು ಯಲ್ಲಮ್ಮ ದೇವಿಗೆ ಒಂದು ಸ್ಟೆಪ್ಸ್ ಹಾಕ್ತಿರ್ಬೋದು, ಅಂದ್ರೆ ಜನಪದ ಗೀತೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಹಾಕ್ತಾ ಇರೋದು. ಒಟ್ಟಾರೆಯಾಗಿ ಈ ವರ್ಷ ಅದ್ದೂರಿಯಾಗಿ ನಡೆಯಿತು ಅಂತ ಹೇಳಬಹುದಾಗಿದೆ.